ಅನುದಿನ ಆಹಾರ ಫೆಬ್ರವರಿ 26 ಗುರುವಾರ. ಆತನು ದಾವಿದನಂತಿರುವನು. ಜಕರ್ಯ 12ನೇ ಅಧ್ಯಾಯ 8ನೇ ವಚನ. ಆ ದಿನದಲ್ಲಿ ಯೆಹೋವನು ಯೆರೂಸಲೇಮಿನವರನ್ನು ಸುತ್ತಲೂ ಕಾಪಾಡುವನು. ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವಿದನಂತಿರುವನು. ದಾವಿದನ ವಂಶವು ದೇವರಂತೆ, ಯೆಹೋವನ ದೂತನ ಹಾಗೆ ಅವರಿಗೆ ಮುಂದಾಲಾಗುವುದು. ದೇವರು ದಾವಿದನನ್ನು ಅಪರಿಮಿತವಾಗಿ ಪ್ರೀತಿಸಿದನು. ಕಾರಣ ದಾವಿದನು ದೇವರನ್ನು ಸ್ತುತಿಸುವುದಕ್ಕಾಗಿಯೇ ಉಂಟು ಮಾಡಲ್ಪಟ್ಟಿದ್ದನು. ದಾವಿದನು ದೇವರ ಹೃದಯಕ್ಕೆ ಸಾಮೀಪ್ಯವುಳ್ಳವನಾಗಿದ್ದನು. ಅದು ಮಾತ್ರವೇ ಅಲ್ಲ, ದೇವರು ದಾವಿದನ ಮೇಲೆ ಸಮೃದ್ಧಿಯಾದ ಅಭಿಷೇಕವನ್ನು ಸುರಿಸಿದನು ಮತ್ತು ಪ್ರವಾದನೆಯನ್ನು ಹಾಗೂ ಪ್ರಕಟಣೆಯನ್ನು ಒಳಗೊಂಡಿರುವ ಕೀರ್ತನೆಗಳನ್ನು ಕರ್ತನು ದಾವಿದನಿಗೆ ಅನುಗ್ರಹಿಸಿದ್ದಾನೆ. ದಾವಿದನು ವೈರಿಗಳ ಮುಂದೆ ಅಭಿಷೇಕವನ್ನು ಹೊಂದಿದ್ದಾನೆ. ತನ್ನ ಸಹೋದರರ ಮುಂದೆ ಅಭಿಷೇಕಿಸಲ್ಪಟ್ಟಿದ್ದನು. ಮಾತ್ರವಲ್ಲದೆ ಆತನು ಇಸ್ರಾಯೇಲರ ಜನಸಮೂಹದ ಮುಂದೆ ಅಭಿಷೇಕಿಸಲ್ಪಟ್ಟನು. ಶತ್ರುಗಳನ್ನು ಸೋಲಿಸಲು ಹಾಗೂ ಎಲ್ಲ ವೈರಿಗಳನ್ನು ಆತನ ಪಾದಗಳ ಕೆಳಗೆ ಹಾಕಲು ದೇವರು ದಾವಿದನಿಗೆ ಅಧಿಕಾರವನ್ನು ಮತ್ತು ಶಕ್ತಿಯನ್ನು ನೀಡಿದರು. ದಾವಿದನು ಗೋಲಿಯಾತನನ್ನು ಸಾಯಿಸಿರುವುದು ಮಾತ್ರವೇ ಅಲ್ಲದೆ ಆತನ ಮಾಡಿದ 100 ಯುದ್ಧಗಳಲ್ಲಿ ಜಯವನ್ನ ಪಡೆದಿದ್ದಾರೆ ಮತ್ತು ದಾವಿದನು ಜಯದ ಮೇಲೆ ಜಯವನ್ನು ಸಾಧಿಸಿದನು. ಪ್ರಿಯ ದೇವರ ಮಕ್ಕಳೇ, ನೀವು ಜೀವನದಲ್ಲಿ ಅನೇಕ ಸೋಲುಗಳನ್ನು ಹಾದು ಬಂದಿರಬಹುದು. ನೀವು ಈ ದಿನಮಾನಗಳಲ್ಲಿ ಬಲಹೀನರಾಗಿದ್ದು ಕದಲಿಸಲ್ಪಟ್ಟವರಾಗಿ ನಿಮ್ಮ ಸಂತೋಷವನ್ನು ಕಳೆದುಕೊಂಡಿರಬಹುದು. ನಿರುತ್ಸಾಹಗೊಳ್ಳಬೇಡಿರಿ. ದಾವಿದ ಕುಮಾರನಾದ ಯೇಸು ಕ್ರಿಸ್ತನು ನಿಮಗೆ ಸಂಪೂರ್ಣವಾದ ಜಯವನ್ನು ನೀಡುತ್ತಾರೆ. ನೀವು ದಾವಿದನ ಹಾಗೆ ದೇವರನ್ನು ಆರಾಧಿಸಲು ನಿಮ್ಮನ್ನು ಒಪ್ಪಿಸಿಕೊಟ್ಟರೆ ದೇವರು ನಿಮ್ಮ ವಾಸಸ್ಥಳವನ್ನು ದೃಢಪಡಿಸುವನು. ಆತನು ನಿಮ್ಮ ಬಲಹೀನ ಮೊಣಕಾಲುಗಳನ್ನು ಬಲಪಡಿಸುವನು. ಆಗ ನೀವು ಸಂತೋಷದಿಂದ ಅಪೊಸ್ತಲನಾದ ಪೌಲನ ಹಾಗೆ ಹೇಳಬಹುದು, ನಾನು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಫಿಲಿಪ್ಪ 4ನೇ ಅಧ್ಯಾಯ 13ನೇ ವಚನ. ನಿಮ್ಮ ವಾಸಸ್ಥಳವು ದಾವಿದನ ಗುಡಾರದ ಹಾಗೆ ಇರಲಿ. ಆಗ ದೇವರ ಪ್ರಸನ್ನತೆಯು ನಿಮ್ಮಲ್ಲಿ ನೆಲೆಗೊಂಡಿರುತ್ತದೆ. ದೇವರ ಮಹಿಮೆಯು ನಿಮ್ಮನ್ನು ಆವರಿಸುತ್ತದೆ. ಆ ಸ್ಥಳದಲ್ಲಿ ಸಂತೋಷದ ಹಾಡುಗಳು ಹಾಗೂ ನೃತ್ಯಗಳು ಇದ್ದವು. ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಕರ್ತನು ಎಲ್ಲಾ ಒಳ್ಳೆ ಕಾರ್ಯಗಳನ್ನೇ ಮಾಡುತ್ತಾರೆ. ನೀವು ಶಕ್ತಿಶಾಲಿಗಳಾಗುವಿರಿ. ಪ್ರವಾದಿಯಾದ ಜಕರ್ಯನ ಮೂಲಕ ದೇವರು ನೀಡಿರುವ ವಾಗ್ದಾನವನ್ನು ಪುನಃ ಓದಿರಿ. ಆ ದಿನದಲ್ಲಿ ಯೆಹೋವನು ಯೆರೂಸಲೇಮಿನವರನ್ನು ಸುತ್ತಲೂ ಕಾಪಾಡುವನು. ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವಿದನಂತಿರುವನು. ದಾವಿದನ ವಂಶವು ದೇವರಂತೆ, ಯೆಹೋವನ ದೂತನ ಹಾಗೆ ಅವರಿಗೆ ಮುಂದಾಲಾಗುವುದು. ಜಕರ್ಯ 12:8ನೇ ವಚನ. ಹಳೆ ಒಡಂಬಡಿಕೆಯ ಸಂತರ ಕುರಿತು ನಾವು ಹೀಗೆ ಓದುತ್ತೇವೆ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಇಬ್ರಿಯ 11ನೇ ಅಧ್ಯಾಯ 33 ಮತ್ತು 34ನೇ ವಚನ.
ಪ್ರಿಯ ದೇವರ ಮಕ್ಕಳೇ, ದೇವರನ್ನು ನೀವು ಸ್ತುತಿಸುವಾಗ ದೇವರಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಕೀರ್ತನೆ 27:1. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಅರಣ್ಯಕಾಂಡ 12, 13 ಮತ್ತು 14 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21-43. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.